ನಮಸ್ಕಾರ ಎಲ್ಲರಿಗೂ. ನಾನು ವನಿತಾ. ದಿಸ್ ಈಸ್ ಮೈ ಮಿನಿ ಬ್ಲಾಗ್. ಇದು ಮೈಸೂರಿನ ಸಿನೆಟ್ ಭವನ ಅಂತ. ಇದಕ್ಕೇನಕ್ಕೆ ಹೋಗಿದ್ದೆ ಅಂದರೆ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ವಿ ನಾನು ನಮ್ಮಪ್ಪ. ಚೆನ್ನಾಗಿದೆ ನೋಡೋಕ್ಕೆ, ಒಳಗಡೆ ಅಂತೂ ಸೂಪರ್. ಮೈಸೂರಿಂದ ಸೀದಾ ಹೊರಟಿದ್ದು ಆದಿಚುಂಚನಗಿರಿ ಹಿಲ್ಸ್. ಅಲ್ಲಿ ಗುಡ್ಡ ಬೆಟ್ಟ ನೇಚರು ಸಖತ್ತಾಗಿದೆ. ವ್ಯೂ ಪಾಯಿಂಟ್ ಕೂಡ ಹೌದು. ಹೋಗಿ ಟಿಕೆಟ್ ಏನಿಲ್ಲ, ಅಲ್ಲಿ ಫ್ರೀಯಾಗಿದೆ. ಅಲ್ಲಿ ದೇವರು ಬಂದು ಕಾಲಭೈರವೇಶ್ವರ ಅಂತ. ಸೂಪರಾಗಿದೆ ಗೈಸ್, ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಟ್ಟಡ ಆಗಿದೆ. ಎಲ್ಲ ಸ್ಟೋನಿಂದನೇ ಮಾಡಿರೋದು ಆಯಿತಾ, ನೋಡಿ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಗೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ. ಬೇಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ. ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ. ಸಂಚಾರ ಕಾಣದೂರಿಗೆ ಅಲೆಮಾರಿಯೇ, ಕಾಲಭೈರವೇಶ್ವರ ಟೆಂಪಲ್ಲು. ಒಳಗಡೆ ಫೋಟೋಸ್ ಎಲ್ಲ ಅಲೋ ಇಲ್ಲ, ಜಸ್ಟ್ ವಿಡಿಯೋ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡಿರೋದು ಇದಿಷ್ಟು. ನೋಡಿ ಚೆನ್ನಾಗಿದೆ ಒಳಗಡೆ ಎಲ್ಲ, ಇಟ್ಸ್ ಪೀಸ್ ಆಗಿದೆ. ದೇವ್ರ ದರ್ಶನ ಕೂಡ ಆಯಿತು, ಜೊತೆಗೆ ಬೆಟ್ಟನೂ ಹತ್ತೋದು ನಾನು ಅಪ್ಪ. ಚೆನ್ನಾಗಿದೆ ಬೆಟ್ಟ ಹತ್ತೋದು, ಫುಲ್ ಸುಸ್ತು, ಆದರೆ ಇಳಿಯೋದು ಮಾತ್ರ ಫುಲ್ ಈಸಿ. ನಮ್ಮಪ್ಪ ಫುಲ್ ಸುಸ್ತಾಗ್ಬಿಟ್ರು. ಇದು ವ್ಯೂ ಪಾಯಿಂಟ್ ನೋಡಿ, ಚೆನ್ನಾಗಿದೆ ಅಲ್ವಾ. ನನ್ನ ಫೋನಲ್ಲಿ ಕ್ಲಿಯರ್ ಬಂದಿಲ್ಲ, ನೀವು ಹೋಗಿ ನೋಡಿ. ಫೋನಲ್ಲಿ ತೆಗಿಯೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಅಲ್ಲೊಂದು ಬಸವಣ್ಣ ಇತ್ತು. ಆಮೇಲೆ ಇದು ನಮ್ಮ ಅಣ್ಣ ನನಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿರೋದು, ಮಿನಿ ಗಣಪ. ಮತ್ತು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟು. ಆಲ್ಮೋಸ್ಟ್ ಸಂಜೆ ಆಗಿತ್ತು, ಹತ್ರ 4:30 ಹಂಗೆ ಆಗಿತ್ತು. ಫುಲ್ಲು ಮಳೆ ಮೋಡ. ದಾವಣಗೆರೆಗೆ ಬರೋ ಅಷ್ಟರಲ್ಲಿ ಹತ್ತತ್ರ 9:30 ಆಗಿತ್ತು. ಅಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ ಟೀ ಕುಡಿದು ತಿರ್ಗಾ ಹೊರಟ್ವಿ. ಜರ್ನಿ ಫುಲ್ ಜರ್ನಿ.
ಮನೆಗೆ ಬಂದರೆ ಮನೇಲಿ ವೆಲ್ಕಮ್ ಮಾಡಿದ್ದು ನನ್ನ ರಾಮು. ಕ್ಯೂಟ್ ರಾಮು. ಇಟ್ಸ್ ವೆರಿ ಕ್ಯೂಟ್ ರೈಟ್. ಕ್ಯೂಟಾಗಿದ್ದಾನೆ, ಆದರೆ ತುಂಬ ಕಚ್ತಾನೆ. ಆಡಿ ಜಗಳ ಮಾಡ್ಕೊಂಡು ಈಗ ಊಟ ಮಾಡ್ಕೊಂಡು ಮನೆಯಲ್ಲಿ ಮಲ್ಕೊಂಡೆ. ಆದರೆ ಫುಲ್ ಸುಸ್ತಾಗಿತ್ತು. ಗುಡ್ ನೈಟ್, ಬಾಯ್. ಎಲ್ಲರಿಗೂ ಶುಭರಾತ್ರಿ. ನೋಡಿ ಇಷ್ಟು ಜಗಳ ಆಡ್ತಾನೆ ನನ್ನ ಜೊತೆ.